ಒಂದೇ ದಿನದಲ್ಲಿ ಇಷ್ಟೆಲ್ಲ ತಿನ್ನ ನಾನು. ಕೊನೆಗೂ ಇಂಟರ್ವ್ಯೂ ಅಲ್ಲಿ ಟೋಪಿ ಹಾಕ್ಸ್ಕೊಂಡ್ಬಿಟ್ಟೆ. ಗುರುಪ್ರವೇಶ ಇದೆ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಊಟ ನಿಂಗೆಲ್ಲ ಅಜ್ಜಿ ಮಾಡಬೇಡ್ದು, ಯಾಕಂದ್ರೆ ನಮ್ಮ ಮನೇಲಿ ನಮ್ಮಮ್ಮ ಮಾಡಿಕ್ಕಿಲ್ಲ. ಯಾಕಂದ್ರೆ ಅವ್ರು ಕರೆದವ್ರೆ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ನಮ್ಮಮ್ಮರು. ಅದಕ್ಕೆ ಅದು ಯಾವುದೋ ಒಂದು ಹಳೆ ಗಿಫ್ಟ್ ಇತ್ತು, ಅದನ್ನ ಇಲ್ಲೆಲ್ಲ ಹೋಗ್ತಾ ಇದ್ದಾರೆ. ಇವಾಗ ಕಾಯ್ತಾ ಇದ್ದೀವಿ ನಾವು ಹೋಗ್ಲಿಕ್ಕೆ. ನನ್ನೊಂದು ಚಪಾತಿ ಸೀರಿಯಸ್ಲಿ ಗೊತ್ತಾಯ್ತಿಲ್ಲ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಊಟಕ್ಕೆ ಹೋಗ್ಬೇಕು. ಪಂಕ್ತಿಯಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. ಇವತ್ತಿನ ನನ್ನ ಪೋಮ್ ಅಂತ ಹೇಳಿ ಇವತ್ತಿನ ನನ್ನ ಪೋಮ್ ನಾನೇ ಮಾಡಿಲ್ವ ಇಷ್ಟಿತ್ತು. ನನ್ನ ಹೇರ್ ಸ್ಟೈಲ್ ಹೇಗಿದೆ, ಶಾರ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಶಾರ್ಟ್ ಅದು ಹೆಂಗೆ ಕಾಣಿಸ್ತಾ ಇತ್ತು, ಫುಲ್ಲು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಹೆಂಗೆ ಕಾಣಿಸ್ತಾ ಇದ್ದೀನಿ ಏನೋ ಹೇಗಿದೆ. ಸುಳ್ಳು ನೋಡಿ, ಒಬ್ಬಟ್ಟಕ್ಕೆ ಸಾಂಬಾರು ಹಚ್ಕೊಂಡು ತಿಂತಾಳೆ. ಚಪ್ಪಾಳೆ ಎರಡು ಕಾಂಬಿನೇಷನ್ ಚೆನ್ನಾಗೈತೆ. ಸೂಪರ್. ಹೇಳು, ಗಾಡಿ ಬರ್ತೈತಿ ಹಿಂದೆ ಬಾ. ಅಮ್ಮ ಹೆಂಗಿತ್ತು ಊಟ? ಚೆನ್ನಾಗಿತ್ತಾ? ನೀನು ಹಿಂಗೆಲ್ಲ ಯಾಕೆ ಮಾಡಿಕೊಡಲ್ಲ ನಮಗೆ? ಹೋಟ್ಲಗಳು ಬಂದು ಟೇಸ್ಟ್ ಕೊಡ್ರಲ್ಲ ಹಾಕ್ಯಾರ. ಹೋಟ್ಲಗಳದ ನೋಡಿ ಸಾಕಾಗಿ ಮಾಡಿದ್ವಿ. ಹೋಟ್ಲಗಳದ ಹೋಟ್ಲಗಳು ಕಣ ಟೇಸ್ಟಿಂಗ್ ಕೊಡ್ರಕ್ಕ ಬಾರ ಹೇಳ್ತೀನಿ. ಹಾಂ ಗೈಸೊಳೇನ ಹೇಳ್ತಾರೆ. ನೀನು ಹೇಳು. ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಹೇಗಿತ್ತಾವ ಚಿಕ್ಕ ಊಟ? ಚೆನ್ನಾಗಿತ್ತು. ಹಾಂ ಬರ ಇಲ್ಲಿಂದ ಹೋಗ್ಬೇಕಾರೆ ಬಟ್ಟೆ ಎಲ್ಲ ಲೂಸ್ ಆಗ್ತಿತ್ತು. ಇವಾಗ ಟೈಟ್ ತಿಂದಿ ಸಾಕು ಸಾಕು ಅಂದ್ರೆ ತಿಂದಿದ್ದೀವಿ, ವೇಸ್ಟ್ ಆಗುತ್ತೆ ಅಂತ. ಅಮ್ಮ ಕಾಲ ಕಡೆ ನಾನು ಮಲ್ಕೊಳಕ್ ಬಿಡಲ್ಲ ಒಂದು ಕಡೆ. ನಂಗೆ ಮನೆಗೆ ಬಿಡ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನೂರು ವರ್ಷ ಬದುಕ. ಇಲ್ಲ ಅನ್ರೆಸ್ಪೆಕ್ಟು ಹೌದಾ? ಇಳ್ದಿಸ್ಕೊಳ್ರಿ. ಇಳು ಇಳಿಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅಪ್ಪ ಇವರಿಬ್ರು ಸೇರ್ಕೊಂಡು ನನ್ನ ಇದು ಮಾಡ್ತಾರೆ ಗೈಸಿಲಿ. ಆಫ್ ಮಾಡೋ ಗೈಸ್. ಪಿಕಾಕ್ ಇಲ್ಲೇ ಹೋಗ್ತಿದೆ ಓಡುತ್ತೆ ಅದೀಗ. ಗೈಸ್ ಡಿಕೆಡಿಲಿ ಇವಾಗ ತಾನೆ ಜಸ್ಟ್ ತಾಪ ಮತ್ತೆ ಅವಳ ಹೆಸರೇನು? ಸಂಜನ ಗೈಸ್ ಇವಾಗ ತಾನೆ ಡಿಕೆಡಿಗೆ ಜಸ್ಟ್ ತಾಪ ಮತ್ತೆ ಅವಳು ಸಂಜನಂದ್ ಅನ್ಸುತ್ತೆ ಪರ್ಫಾರ್ಮೆನ್ಸ್ ಅನ್ಸುತ್ತಲ್ಲ. ಅವ್ರ ಪರ್ಫಾರ್ಮೆನ್ಸ್, ತಾಪನ ಪರ್ಫಾರ್ಮೆನ್ಸ್ಗೆ ರಚಿತಾರಾಮು ನಿಮಗೆಲ್ಲ ಮಾರ್ಕ್ಸ್ ಅಲ್ಲಿ ಕೊಡೋ ಅಗತ್ಯ ಇಲ್ಲ, ನನಗೆ ಬೇರೆನೇ ಹೇಳಬೇಕು ಅಂತ ಅಂದ್ಬಿಟ್ಟು ಅವಳು ಐ ಶೋ ಯು ಸಮಥಿಂಗ್ ಅಂತ ಅಂದ್ಬಿಟ್ಟು ಹಿಂಗೆ ಎತ್ಕೊಂಡು ಐ ಶೋ ಯು ಸಮಥಿಂಗ್ ಅಂತ ಇದ್ದಾಳೆ. ಇಲ್ಲೇ ಅಷ್ಟೇ ಕಾಮಿಡಿ. ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಾನು ನಿಮ್ಮ ಪ್ರೀತಿಯ ಅನು. ಡೇ 2 ಲೈಫ್ ಆಫ್ ಫ್ರೆಶರ್. ಡಿಗ್ರಿ ಇದೆ ಆದರೆ ಕೆಲಸ ಇಲ್ಲ. ಗುಡ್ ಮಾರ್ನಿಂಗ್. ಬನ್ನಿ ಇಂಟರ್ವ್ಯೂಗೆ ಹೋಗೋಣ. ರೆಡಿಯಾಗಿ ಮನೆ ಬಿಟ್ಟೆ. ಅದಾದ್ಮೇಲೆ ಅಲ್ಲ ಡೇ 2 ಅಂತ ತೋರಿಸ್ತಾ ಇರೋದು ಗೈಸದು. ನಮ್ಮ ಡ್ಯಾಡಿ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿದ್ರು. ಈ ಡಿಗ್ರಿ ಸರ್ಟಿಫಿಕೇಟ್ ಕೈಯಲ್ಲಿದೆ, ಸ್ಕಿಲ್ಸ್ ಇದೆ, ಬಟ್ ಕಾನ್ಫಿಡೆನ್ಸ್ ಅದು ಮಾತ್ರ ಡೇ ಬೈ ಡೇ ಕಮ್ಮಿ. ನನಗೆ ಇದೊಂದು ಭಯ. ಫ್ರೆಂಡ್ಸ್ ಎಲ್ಲರೂ ಸೆಟಲ್ ಆಗ್ತಾ ಇದ್ದಾರೆ. ನನ್ನ ಲೈಫಲ್ಲಿ ನಾನು ನನ್ನ ರೆಸ್ಯೂಮ್ ಅಪ್ಡೇಟ್ ಮಾಡೋದ್ರಲ್ಲೇ ಬ್ಯುಸಿ ಇದ್ದೀನಿ. ದಿನ ಹುಡುಕ್ತಾ ಇದ್ದೀನಿ, ದಿನ ಓಡಾಡ್ತಾ ಇದ್ದೀನಿ, ಏನೂ ಆಗ್ತಿಲ್ಲ. ದಿಸ್ ಇಸ್ ಒನ್ ಆಫ್ ದ ರಿಯಲ್ ಫ್ಯಾಕ್ಟ್ ಆಫ್ ಕ್ಯಾಂಪಸ್ IT ಸಾಫ್ಟ್ವೇರ್.
ಜೀವನದಲ್ಲಿ ಒಂದೊಂದ್ಸಲಿ ಲಕ್ ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಕಾಲೇಜ್ ಪಾಸ್ ಆಗಿ ಬ್ಯಾಕ್ಲಾಗ್ ಇಟ್ಕೊಂಡಿರೋರಿಗೆ ಒಳ್ಳೊಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗಿ ಆರಾಮಾಗಿ ಸೆಟ್ಲ್ ಆಗಿದ್ದಾರೆ. ನಮಗೆ ಪಾಸ್ ಔಟ್ ಮಾಡ್ಕೊಂಡಿದ್ರು ಸಹ ನಮಗಿನ್ನೂ ಕೆಲಸ ಸಿಕ್ಕಿಲ್ಲ. ಇಟ್ಸ್ ಫೈನ್, ಒನ್ ಡೇ ಇಟ್ ವಿಲ್ ಬಿ ಮೈನ್. ಇಂಟರ್ವ್ಯೂ ಮುಗಿಸ್ಕೊಂಡು ಮಧ್ಯಾಹ್ನ ಏನೂ ಊಟ ಮಾಡಿರಲಿಲ್ಲ. ಅಲ್ಲೇ ಗೋಬಿ ಸಿಗೋದೆ ಅಂತ ಹೋಗಿ ಗೋಬಿ ತಿಂದ್ಕೊಂಡೆ. ಅದಾದಮೇಲೆ ಮತ್ತೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಮತ್ತೆ ಹೋಗಿ ಐಸ್ ಕ್ರೀಮ್ ತಿಂದೆ. ಐಸ್ ಕ್ರೀಮ್ ತಗೊಂಡಿರೋದು ನನಗೋಸ್ಕರನೇ, ಅದು ಫುಲ್ ತಿನ್ನೋದು ನಾನೇ. ಬಟ್ ಅದು ಮೇಲ್ಗಡೆ ಪೇಪರ್ ನೆಕ್ಕಾಕಿರೋ ಮಜಾನೇ ಬೇರೆ. ಅದು ತಿನ್ನಲಿಲ್ಲ ಅಂದರೆ ಏನೋ ಒಂಥರ ಇನ್ಕಂಪ್ಲೀಟ್ ಅನ್ನೋ ಥರ ಫೀಲು. ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದೆ. ಟಾಪಿ ಹಾಕ್ಸ್ಕೊಂಡಿದ್ದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಇಷ್ಟ ಆಗಿತ್ತು ಡೇ 2 ಆಫ್ ಕೆಲಸಕ್ಕಾಗಿ ಪರದಾಟ. ಇನ್ನೇನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿ ಆರಾಮಾಗಿರಿ. ಸಿಗುವ. ಸೈನಿಂಗ್ ಆಫ್. ನಾನು ನಿಮ್ಮ ಪ್ರೀತಿಯಾನು.